ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಸ್ನೇಹಿತರೆ ಇಂದು ನಡೆದಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಕನ್ನಡ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೀ ಉತ್ತರಗಳನ್ನು ಮೊದಲು ನೋಡ್ತಾ ಹೋಗೋಣ. ಓಕೆನಾ. ನಂತರದಲ್ಲಿ ಗಣಿತ ಹಾಗೆ ಇಂಗ್ಲೀಷು, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಸೊ 20 ಪ್ರಶ್ನೆಗಳಿಗೆ ನೋಡೋಣ, ಸರಿಯಾದ ಉತ್ತರವನ್ನು ನೀಡ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಎಲ್ಲ ಥರದ ಎಜುಕೇಷನಲ್ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀವಿ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು. ಮೊದಲನೇ ಪ್ರಶ್ನೆ ಏನು ಕೇಳಿದಾನೆ, ಮಗಳು ತಂದೆಗೆ ಪತ್ರ ಬರೆದಳು, ಅಡಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗ್ಬೋದು? ಮಗನು ತಂದೆಗೆ ಪತ್ರ ಬರೆದನು ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಆಪ್ಷನ್ 1 ರೈಟ್ ಆನ್ಸರು. ಮುಂದಿನ ಪ್ರಶ್ನೆ, ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪವನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ 1. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಯಾವುದು ಅಂತೇಳಿ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಪುನಃ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಯಾವುದು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಜ್ಞೆ. ಆಪ್ಷನ್ 4 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಅಂತೇಳಿ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಅನ್ವರ್ಥನಾಮ. ಮುಂದಿನ ಪ್ರಶ್ನೆ, ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಗೆರೆ ಎಳೆದ ಪದದ ವ್ಯಾಕರಣಾಂಶ ಅಂತೇಳಿ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಗುಣವಿಶೇಷಣ. ಮುಂದಿನ ಪ್ರಶ್ನೆ, ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಯಾವುದಂತ ಹೇಳಿ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಬೆಟ್ಟ ಪ್ಲಸ್ ತಾವರೆ. ಮುಂದಿನ ಪ್ರಶ್ನೆ, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಾಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವ ಅಂತ ಕೇಳಿದರೆ. ಇದಕ್ಕೆ ಕತಾಪಗಳ ಬದಲಾಗಿ ಗದಾಬಗಳು ಬಂದಾಗ ಆದೇಶ ಸಂಧಿ ಉಂಟಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಮುಂದಿನ ಪ್ರಶ್ನೆ, BV ಕಾರಂತರವರು ರವೀಂದ್ರನಾಥ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಅಂದರೆ ಯಾವ ಭಾಷೆ ಅಂದರೆ ಬಂಗಾಳಿ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಮುಂದಿನ ಪ್ರಶ್ನೆ, ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಅಂತ ಹೇಳಿ ಕೇಳಿದರೆ ಮನವಿ ಪತ್ರ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2. ಮುಂದಿನ ಪ್ರಶ್ನೆ, ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಶಿಕ್ಷೆ ಕೋಲು. ಮುಂದಿನ ಪ್ರಶ್ನೆ, ಅಂಬಿಕಾ ತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂತೇಳಿ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ದ.ರಾ. ಬೇಂದ್ರೆ. ಮುಂದಿನ ಪ್ರಶ್ನೆ, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಅಂತೇಳಿ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಎಳೆಯುವವು. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ಮುಂದಿನ ಪ್ರಶ್ನೆ, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಉತ್ತ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಅಂತೇಳಿ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿರಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸ್ವಚ್ಛತೆ. ಮುಂದಿನ ಪ್ರಶ್ನೆ, ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಮಾತು ಬಾರದಂತಾಗುವುದು. ಆಪ್ಷನ್ 2. ಮುಂದಿನ ಪ್ರಶ್ನೆ, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟು ಬಿಡಿಸಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಲಸಿನ ಹಣ್ಣು. ಆಪ್ಷನ್ 1. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹಲಸಿನ ಹಣ್ಣು. ಮುಂದಿನ ಪ್ರಶ್ನೆ, ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪವನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ 2 ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಮುಂದಿನ ಒಂದು ವಿಡಿಯೋಗಳಲ್ಲಿ ಸ್ನೇಹಿತರೆ ಇಂಗ್ಲೀಷ್, ಗಣಿತ, ಸಮಾಜ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಬರ್ತವೆ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.